ಆಗ್ತಾ ಇದೆ ನೋಡ್ರಿ, ಅವರೆಲ್ಲ ಕೊಟ್ಟಿ ನೋಟ್ ಮಾಡಿಟ್ಟಾರ. ಬಾಂಗ್ಲಾದವರು, ರೋಹಿಂಗ್ಯಾಗಳು, ಅವೆಲ್ಲ ವೋಟರ್ಸ್ ಅದಾರ. ಈ ಬಿಹಾರ್ನಾಗ ಅದನ್ನ ತೆಗಿಲಕತ್ತಾರ. 65 ಲಕ್ಷ ಫೇಕ್ ವೋಟರ್ಸ್ ಹೊಂಟಾರ. ಅದ್ರಾಗ 25 ಲಕ್ಷ ಜನ ಸತ್ತವ್ರು ಅದಾರ. ಅವ್ರು ಹೋಗ್ಬಿಟ್ಟಾರ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಏನು ಜನ್ನತ್ಗೆ ಹೋಗ್ಯಾರೋ ಸುಡಗಾಡಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಅವ್ರ ಓಟ್ನು ಸಹ ಜೀವಂತದ ಇವತ್ತು. ಅಲ್ಲಿ 65 ಲಕ್ಷ ಪಟ್ಟಿ ಮತದಾರ ಇದ್ದಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ನೀವು ನಿಜವಾದ ಜನರ ಒಂದು ಮಾತ್ರ ಬೆಲೆ ಬರ್ತದೆ. ಈಗ ಅದು ತೆಗಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ, ಇವೆಲ್ಲ ಏನು ಮುಸ್ಲಿಂ ಪರ ಓಟರ್ ಏನು ಇರುವಂಥ ಪಕ್ಷಗಳಿಗೆ ಬ್ಯಾನ್ ಹಾಕ್ಲಾಕತ್ತೈತೆ ಅಷ್ಟೇ. ನಮಗೇನಿಲ್ಲ. ನಾವೇನತ್ತೀವಿ, ಎಲ್ಲೆಲ್ಲಿ ಬಾಂಗ್ಲಾದೇಶಿಯರು ಅದಾರ, ಎಲ್ಲಿ ರೋಹಿಂಗ್ಯ ಅದಾರ, ಅವ್ರನ್ನ ಈ ದೇಶದಿಂದ ಒದ್ದು ಓಡಿಸುವಂಥ ಕಾರ್ಯಕ್ರಮ ಆಗಬೇಕು. ಇಲ್ಲಾಂದ್ರೆ ಒಂದಿಲ್ಲ ದಿವಸ ಭಾರತ ಪಾಕಿಸ್ತಾನ ಆಗ್ತದೆ. ಅದಕ್ಕೆ ಈಗಿಂದಲೇ ನಾವು ಹುಷಾರಾಗದಿದ್ದರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ಹಿಂದೂಗಳು ಎಲ್ಲಿ ಓಡಿ ಹೋಗ್ಲಿಕ್ಕೆ ಮತ್ತೊಂದು ದೇಶ ಇಲ್ಲ. ಅವ್ರಿಗೇನು ಪಾಕಿಸ್ತಾನ ಹೋಗ್ತಾರೆ, ಅರ್ಬಸ್ತಾನ ಹೋಗ್ತಾರೆ, ಸುಡ್ಗಾರ್ಸ್ತಾನ ಹೋಗ್ತಾರೆ. ನಾವೆಲ್ಲಿ ಹೋಗ್ಬೇಕು ಹಿಂದೂಗಳು? ರಾಜ್ಯದಲ್ಲಿ ಈಗ ಯೂರಿಯಾ ಕೊರತೆಯಿಂದ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. ಏನು ಸಹಕಾರ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ? ಅದೇ ಒಳ್ಳೆ ಕೇಂದ್ರ ಸರ್ಕಾರ ಹೇಳ್ತಾರೆ. ನೀವು ಯಾಕೆ ಮೊದಲು ನಿಮಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವು ಯಾಕೆ ಅಲಾಟ್ಮೆಂಟ್ ಮಾಡ್ಕೊಳ್ಳಿಲ್ಲ? ನೀವು ಯಾಕೆ ಮುಂಜಾಗ್ರತಾ ಕ್ರಮ ಮೊದಲು ಕೇಂದ್ರ ಸರ್ಕಾರಕ್ಕೆ ನಮ್ಗೆ ಇಷ್ಟು ಟನ್, ಇಷ್ಟು ಲಕ್ಷ ಟನ್ ಬೇಕು ಅಂತ ಹೇಳಿ ನೀವು ಯಾಕೆ ಬೇಡಿಕೆ ಇಡಲಿಲ್ಲ? ನಿಮ್ಮ ತಪ್ಪಿನಿಂದ ಬೇರೆ ಕೇಂದ್ರ ಸರ್ಕಾರಕ್ಕೆ ಅಪಾದನೆ ಕೊಡೋದಲ್ಲ. ನೀವೇನೋ ಅದಕ್ಕೆ ಪರಿಹಾರ ಕಂಡಿಡ್ತೀರಿ, ನೀವು ಹಿಡೀರಿ. ಹಳ್ಳಿ ಮೋದಿಯವ್ರು ಕೊಟ್ಟಿಲ್ಲ, BJP ಕೊಟ್ಟಿಲ್ಲ. ನೀವೇನು ಮಾಡಿದ್ರಿ ಇಷ್ಟು ದಿವಸ? ನೀವೇ ಮಾರ್ಚ್ದಾಗನೇ ಈ ವರ್ಷ ಎಷ್ಟು ಮಳೆಗಾಲದ ನಿಮ್ಮ ಮುನ್ಸೂಚನೆ ಇದ್ದೇ ಇರ್ತದೆ. ಮಳೆ ಎಷ್ಟಾಗ್ತದೆ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಮೊದಲೇ ಕೊಟ್ಟಿರ್ತಾರೆ ಹವಾಮಾನದವ್ರು. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ನಾವು ರೆಡಿ ಇದ್ದೀವಿ ಅಂತ. ಎದ್ರ ರೆಡಿ ರೀ? ಮುಂಗಾರು ಪೂರ್ವ ಮಳೆ ಆಗಿದೆ. ರೆಡಿ ಹೋಗಿ ಬರೇ ಸೋನಿಯಾ ಗಾಂಧಿ ಕಾಲು ಹಿಡಿಲಕ್ಕೆ ರೆಡಿ ಅದಾರ ಅವರು. ದಿಲ್ಲಿಗೆ ಹೋಗೋದು ಕಾಲು ಹಿಡಿದು. ಮೇಡಮ್ ಸೋನಿಯಾ, ಒಬ್ಬ ತಲೆ ಇಲ್ಲಾರ್ದು ರಾಹುಲ್, ಈ ಅಡುಕು ಕಾಲು ಮುಗಿದೈತಿ, ಬರೋದದ. ಪಾಪ ಖರ್ಗೆ ಒಬ್ಬ ಮತ್ತೆ ಅದಾರ, ಅವ್ರು ಒಬ್ಬನಿಗೆ ಇಟ್ಟು ಹೋಗ್ತಾರೆ. ಇಟ್ಟೇ ನಡೆದೈತಿ. ಏನು ಅವರು ಬೆಂಗಳೂರಿನಾಗೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಹಳ್ಳಿ ಮೆಳ್ಳಿ ದಿಲ್ಲಿ. ಮತ್ತು ಇಲ್ಲಿ ರಾಜ್ಯದಾಗ ಅವ್ರು ಯಾರಿಗೆ ಅಧಿಕಾರಿ ಸರ್ಕಾರಿ ಏನು ನಡೆದೈತಿ. ಮತ್ತು ಅಲ್ಲಿ ಡಿಶುಮ್ ಮಾಡ್ಲಕತ್ತಾರೆ ಅಧಿಕಾರಿಗಳು ದಿಲ್ಯಾಗ. ಅವ್ರು ಕುಡಿದ ದಾಂಧಲಿ ಮಾಡ್ಯಾರೋ ಏನು ಮಾಡಿ, ಕರ್ನಾಟಕ ಬಂದಾಗ ಕುಡಿದು ದಾಂಧಲಿ ಮಾಡ್ಯಾರೋ ಏನೋ ಅದು ಗೊತ್ತು.